ಫೈನಲಿ ಗೈಸ್ ಇವಾಗ ಫೋನ್ ಬಂದಿದೆ. ಸೊ ನಾನು ಐಫೋನ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿ ರಶ್ ಇರ್ಬೋದು, ಐ ಥಿಂಕ್. ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಓಕೆ ಗೈಸ್, ಇವಾಗ ಫೈನಲಿ ಮನೆಗೆ ಬಂದಿದ್ದೀನಿ. ಸೊ ಫೋನ್ ಇಲ್ಲಿದೆ, ನೋಡ್ಬೋದು ನೀವು. ಫ್ಲಾಶ್ ಆಫ್ ಮಾಡ್ತೀನಿ ಇದೊಂದು ಸೆಕೆಂಡ್. ನೋಡ್ಬೋದು, ಇದೇ ನನ್ನ ಫೋನ್. ಐಫೋನ್ 16 ಟೀಲ್ ಕಲರ್. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಒಂದು ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ಸೊ ಎಲ್ಲ ಥ್ಯಾಂಕ್ಸ್ ನಾವು ಅಪ್ಪ ಅಮ್ಮಂಗೆ ಹೇಳ್ಬೇಕು. ಕೇಳಿದ ತಕ್ಷಣ ಈ ತರ ಬೇಕು ಅಂದ ತಕ್ಷಣ ಕೊಡ್ಸಿದ್ದಾರೆ. ನಿಮ್ಗೂ ಕೂಡ ಥ್ಯಾಂಕ್ ಯು ಹೇಳ್ಬೇಕು. ನೀವು ಸಪೋರ್ಟ್ ಮಾಡಿದೀರಾ, ಎಲ್ರಿಗೂ ಕೂಡ. ಯಾರ್ಯಾರು ನಂಗೆ ಬಹಳ ಸಪೋರ್ಟ್ ಮಾಡ್ತಿರೋ, ಮತ್ತೆ ನಮ್ಮ ಚಿಕ್ಕಮ್ಮ ಅಂಕಲ್ಗಂತೂ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಅವ್ರು ಮಾತ್ರ ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಶಿಲ್ಪಕ್ಕ ಈ ಬ್ಲಾಗ್ ನೋಡ್ತಾ ಇದ್ರೆ, ವಸಂತಕಲ್ ನೋಡ್ತಾ ಇದ್ರೆ ಈ ಬ್ಲಾಗ್ ಮಾತ್ರ ನಿಜವಾಗ್ಲೂ ನೀವು ಮಾತ್ರ ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಕೂಡ. ಇನ್ಮೇಲಿಂದ ವ್ಲಾಗ್ಸ್ ಚೆನ್ನಾಗಿ ಬರುತ್ತೆ, ಇನ್ನು ಸೂಪರ್ ಆಗಿ ಬರುತ್ತೆ ವ್ಲಾಗ್ಸ್ ಮಾತ್ರ. ನೋಡಿ, ಎಂಜಾಯ್ ಮಾಡಿ. ಇನ್ನು ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ನಿಮ್ಗೋಸ್ಕರನೇ ಐಫೋನ್ ತಗೊಂಡಿರೋದು ನಾನು. ಸೊ ಇವಾಗ ಹೋಟ್ಲಿಗೆ ಹೋಗ್ಬೇಕು. ಓಕೆ ಗೈಸ್, ಇವಾಗ ನಾನು ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ಇವಾಗ ಫೋನ್ಗೆ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಗೆ ಫೋನ್ದು ಬ್ಯಾಕ್ ಕವರ್ ಕೂಡ, ಕೇಸ್ ಕೂಡ ತೊಗೊಂಬರ್ಬೇಕು. ಅಲ್ಲೇ ರಿಲಯನ್ಸಲ್ಲೇ ಹೇಳಿದ್ದೀನಿ, ಎಲ್ಲಿ ಫೋನ್ ತಗೊಂಡು ಅಲ್ಲೇ. ಸೊ ಅಲ್ಲೇ ಅವರು ಚೆನ್ನಾಗಿ ತರಿಸ್ಕೊಡ್ತಾರೆ ಅಂತ ಅಂದು. ಸೊ ಅಲ್ಲೇ ಹೋಗಬೇಕು. ಆಮೇಲೆ ಇವತ್ತು ಥರ್ಸ್ಡೇ ಕೂಡ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ರಾಯರ ಮಠಕ್ಕೆ. ಸೊ ಹೋಗಿ ಸ್ವಲ್ಪ ಆಶೀರ್ವಾದ ತೊಗೊಂಡು ಬರೋಣ, ಬನ್ನಿ ಹೋಗೋಣ. ಹೋಗಿ ಗೈಸ್, ಇವಾಗ ನಾನು ರಾಯರ ಮಠಕ್ಕೆ ಬಂದಿದ್ದೀನಿ. ಸೊ ನನಗೇನೇ ಒಳ್ಳೆಯದಾಗಲಿ, ನನಗೇನೇ ಖುಷಿಯಾಗಲಿ, ನನಗೇನೇ ಬೇಜಾರಾಗಲಿ ಕೂಡ ನಾನು ಹೋಗೋದೇ ಫಸ್ಟು ರಾಯರ ಮಠಕ್ಕೆ. ನಾನು ಮತ್ತು ನಮ್ಮ ಫ್ಯಾಮಿಲಿ ಕೂಡ, ನಮ್ಮ ಫ್ಯಾಮಿಲಿನೂ ಹೀಗೆ. ಅವ್ರಿಗೇನೇ ಖುಷಿಯಾಗಲಿ, ಏನೇ ತೊಗೊಳ್ಳಿ, ಮನೆಗೆ ಏನೇ ವಸ್ತು ತೊಗೊಳ್ಳಿ, ನಾವು ಹೋಗೋದೇ ರಾಯರ ಮಠಕ್ಕೆ. ನಮ್ಮ ಫ್ಯಾಮಿಲಿ ಮತ್ತು ನಾನು ಭಾಳ ಅಂದರೆ ಭಾಳ ನಂಬ್ತೀವಿ ರಾಯರನ್ನ. ನಾನು ಹೋದ ತಕ್ಷಣ ಅಲ್ಲಿ ಭಜನೆ ನಡೀತಾ ಇತ್ತು, ರಾಯರಿಗೆ ಮಂಗಳಾರತಿ ತೊಗೊಂಡೆ ರಾಯರದು. ಸೊ ಒಂಥರ ಮನಸ್ಸಿಗೆ ಒಂಥರ ಪೂರ್ತಿ ಒಂಥರ ನೆಮ್ಮದಿ ಸಿಗುತ್ತೆ ಗೈಸ್. ಮನಸ್ಸಿಗೆ ಏನೇ ಟೆನ್ಷನ್ ಇದ್ದರೆ, ಏನೇ ಇದ್ದಿದ್ರು ಲೈಟ್ ಆಗಿಬಿಡುತ್ತೆ ಪೂರ್ತಿ. ಅದು ಟೆನ್ಷನ್ನೇ ಹೋದಂಗೆ ಆಗುತ್ತೆ ನೀವು ಅಲ್ಲಿ ಹೋದರೆ. ಸೊ ನನಗೆ ಮಾತ್ರ ಭಾಳ ಖುಷಿ ಆಯಿತು. ದೇವ್ರನ್ನ ನಂಬೋದಕ್ಕೂ ಒಂಥರ ಸಾರ್ಥಕ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನೇನೇ ಐಫೋನ್ ತೊಗೊಳ್ಳಿ, ನಾನೇನೇ ತೊಗೊಳ್ಳಿ, ಎಲ್ಲ ನಿಮ್ಮಿಂದನೇ. ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಅಂಕಲ್ಗೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಇವಾಗ ನಾನು ಮತ್ತೆ ಕರಣ್ ಬಂದಿದ್ದಿ. ಸೊ ಅವನು ಬಿಟ್ಟು ಅವ್ನ ಮನೆಗೆ ಹೋದ. ಇವಾಗ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ರಾಯರ ಮಠಕ್ಕೆ ಹೋಗಿ ಬಂದು ಆಶೀರ್ವಾದ ತಗೊಂಡೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನ್ಗೆ ಒಳ್ಳೇದು ಮಾಡಪ್ಪ, ನಮ್ಮ ಮನೇಲಿರೋ ಎಲ್ಲ ಚೆನ್ನಾಗಿಡಪ್ಪ ಅಂತ ಹೇಳಿ ಬೇಡ್ಕೊಂಬಂದೆ. ಸೊ ನಾನು ಐಫೋನ್ ತಗೊಂಡಿದ್ದಕ್ಕೆ ಕಾರಣ ನೀವೇ. ನಿಮಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಒಳಗೆ ಹೋಗೋಣ ಬನ್ನಿ. ಓಕೆ, ಸೊ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದು ಆಯಿತು. ನಿಮಗೆ ರಿಸಲ್ಟ್ ನಾನು ಕಾಲೇಜಲ್ಲಿ ಹೇಳ್ತೀನಿ. ಸೊ ಗೈಸ್, ಇವಾಗ ಕಾಲೇಜ್ಗೆ ಹೋಗೋಣ. ನನ್ನ ಫ್ರೆಂಡ್ಸ್ ಏನು ಮಾತಾಡ್ಸಲ್ಲ, ಭಾಳ ಅಂದರೆ ಭಾಳ ದಿವಸ ಅಂದರೆ ಫೋನಲ್ಲಿ ಮಾತಾಡ್ಸಿದ್ದೆ, ಕಾಲಲ್ಲಿ ಮಾತಾಡ್ಸಿಲ್ಲ. ಸೊ ಹೋಗೋಣ, ಮಾತಾಡ್ಸೋಣ. ಇವತ್ತು ಐ ಥಿಂಕ್ ಏನೂ ಮಾಡಿಸಲ್ಲ ಅನಿಸುತ್ತೆ. ಸೊ ಹೋಗೋಣ ಬನ್ನಿ, ಕಾಲೇಜ್ಗೆ ಹೋಗಿ ಸಿಗ್ತೀವಿ. ಗೈಸ್, ನಮ್ಮ ಕರಣ್ ಬೆಳಗ್ಗೆಯಿಂದ ಹಠ ಮಾಡ್ತೇನೆ, ಮುಖ ತೋರ್ಸು ಇಲ್ಲಿ ಬ್ಲಾಗಿಗೆ ಮುಖ ತೋರ್ಸು. ಬೆಳಗ್ಗೆಯಿಂದ ಹಠ ಮಾಡ್ತೇನೆ ಗೈಸ್, ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಎಲ್ಲರೂ ಜಾತ್ರೆಗೆ ಹೋಗ್ತಿದಾರೆ ಅದಕ್ಕೆ ನಾನು ಹೋಗಲ್ಲ ಅಂತ ಹಠ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ. ನಮ್ದೇನ್ ಜಾತ್ರೆ ಅನ್ನೋದೇ ಏನು ಇಲ್ಲ, ನಾವ್ ಜಾತ್ರೆಗೆ ಹೋಗಲ್ಲ, ಏನು ಇಲ್ಲ. ಇವನಿಗೆ ಹೋಗಕ್ಕೆ ಏನ್ ಮಮ್ಮಿ, ಫ್ರೆಂಡ್ಸ್ ಯಾರು ಬರ್ತಾ ಇಲ್ಲ ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ಜಾತ್ರೆಗೆ ಹೋಗ್ತೀರ ಅಂತ, ಅದಕ್ಕೆ ಇವನು ಹೋಗಲ್ಲ ಅಂತ. ಕರ್ಣ ಹೋಗಲೇ, ತಗ ಬಂದ್ ತಿಂದು ಹೋಗು. ತಗ ಟೀ ಬರ್ತ ನೋಡೋದು, ತಗ ಬಿಡು ಬಂದ್ ತಿಂದು ಹೋಗ್, ತಗ ಹೋಗಲೇ. ಟೀ ಕುಡಿಯೋ ಸ್ಟೈಲ್ ನೋಡ್ರಿ ಒಂದು, ಅದು ಗ್ಲಾಸ್ ಕಪ್ಪಲ್ಲಿ ಕರ್ಣ ಎದ್ದಳ, ಹೋಗ ಎದ್ದು ಕುಡಿಯೋಗ, ಎದ್ದು ಮಮ್ಮಿ ಎದ್ದು ಸೀದಾ ಕಳ್ಸ ಮಮ್ಮಿ ಹತ್ಲ ಹೋಗಲಿ.
ಗೈಸ್ ಇವಾಗ ಪುಳಿಯೋಗರೆ ರೆಡಿ ಆಗಿದೆ. ಸೊ ತಿನ್ನೋಣ, ಹೋಗೋಣ. ಮತ್ತೆ ಕರ್ಣ ನೋಡ್ರಿ ನಮ್ಮ ನೋಡಿ ಗೈಸ್ ಹೆಂಗ್ ಕೂತಿದ್ದಾನೆ. ಸ್ಕೂಲ್ಗೆ ಹೋಗೋ ಹುಡ್ಗನ ಇದು? ಸ್ಕೂಲ್ಗೆ ಹೋಗೋ ಹುಡ್ಗ ಮಾಡೋ ಕೆಲ್ಸ ಏನ ಇದು? ಹೋಗ್ ಸ್ಕೂಲ್ಗೆ, ಎದ್ದ ಟೈಮ್ ಐತಿ, ಇನ್ನ ಹೋಗು. ಟಿವಿ ನೋಡ್ತೀನಿ ನೋಡಿ, ಟಿವಿ ನೋಡ್ತೀನಿ, ಯಾರ್ದೋ ವ್ಲಾಗ್ ನೋಡ್ತೀನಿ. ಬಾ ಬಾ ಇದವ್ ಬಾ, ನಿಂಗ್ ಇದು ಟ್ಯೂಷನ್ ಬಾ, ಇದವ್ ನಿಂಗ್ ಸರಿಗೆ ಹಾಕೊಡ್ತೀನಿ. ಇವಾಗ ನಾನು ಮತ್ತೆ ನವಾಜ್ ಹೋಗ್ತೀವಿ. ನವಾಜ್ ಬಂದ್ರೆ ಕರ್ಕೊಂಡು ಹೋಗೋಕೆ ಅಂತ. ಇವಾಗ ಕಾಲೇಜಿಗೆ ಹೋಗೋಣ. ಅದಕ್ಕೆ ನನ್ನ ಫೋನ್ ಇಸ್ಕೋತಾರೆ ಅನಿಸುತ್ತೆ. ಕಾಲೇಜ್ ಅವರ್ಸಲ್ಲಿ ಯೂಸ್ ಮಾಡೋಂಗಿಲ್ಲ. ನಿಮಗೋಸ್ಕರ ಏನಾದರೂ ತೊಗೊತೀನಿ, ನೋಡೋಣ. ಬನ್ನಿ ಹೋಗೋಣ ಕಾಲೇಜ್ಗೆ. ಸೊ ಕಾಲೇಜಿಗೆ ಬಂದಿದ್ದೀವಿ. ಇದು ನಮ್ಮ ಕಾಲೇಜ್ ನೋಡಿ, ಶ್ರೀ ರಾಘವೇಂದ್ರ ಕಾಲೇಜ್ ಅಡ್ಮಿಷನ್ ಬ್ಲಾಕ್. ಇದು ಆ ಕಡೆ ಕಾಲೇಜ್ ಇದೆ, ಹೋಗೋಣ ಬನ್ನಿ ಗೈಸ್. ಇದು ಅದ್ರ ಪಕ್ಕದ್ದು ಸೆಂಟ್ ಮೇರೀಸ್ ಕಾಲೇಜ್. ಹೋಗೋಣ ಬನ್ನಿ ಗೈಸ್. ಇವಾಗ ಕಾಲೇಜ್ ಒಳಗೆ ತೋರಿಸ್ತೀನಿ ನಿಮಗೆ ನಮ್ಮ ಕಾಲೇಜ್ ಹೇಗಿದೆ ಅಂತ. ನಮಸ್ತೆ ಅಂಕಲ್. ಏನು ಅಂಕಲ್ ನೋಡಿದ್ರೆ ಭಾಳ ದಿವಸ ಆಯ್ತು ನಮ್ಮನ್ನ. ಕ್ಲಾಸ್ ರೂಮು ಇದೆ ನೋಡಿ. ಸೊ ಯಾರೂ ಬಂದಿಲ್ಲ, ನಾವು ಬೇಗ ಬಂದಿದ್ದೀವಿ. ಏನೋ ರಿಸಲ್ಟ್ ನೋಡಬೇಕು ಅಂತ. ಸೊ ಬನ್ನಿ ಇವಾಗ ನೋಡೋಣ. ಗೈಸ್ ಕಾಲೇಜಲ್ಲಿ ಇದ್ದೀವಿ. ಎಷ್ಟು ದಿವಸ ಆಯಿತು ನಮ್ಮ ಕಾಲೇಜ್ ನೋಡಿದ್ರೆ. ಸೊ ಎಲ್ಲ ಫ್ರೆಂಡ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗೋಣ ಬನ್ನಿ ಗೈಸ್. ಅಲ್ಲೋಡಿ, ಬೆಳಗ್ಗೆ ಹನುಮಾನ್ಜಿ ದರ್ಶನ ಆಗ್ಬಿಡ್ತು. ಮಂಗಣ್ಣ ಅಯ್ಯೋ ಮಿಸ್ ಆಯ್ತು ಕಣ. ಗೈಸ್ ನೋಡಿ, ಇವಾಗ ಬರೋಕ್ಕೆ ಎಲ್ಲರೂ ಸ್ಟಾರ್ಟ್ ಬರ್ತಿದ್ದಾರೆ ಸೀನಿಯರ್ಸ್ ಅವರೆಲ್ಲ. ಹೀಗಿದೆ ನಮ್ಮ ಕಾಲೇಜ್. ಗೈಸ್ ನಿಮ್ಗೆ ಇವಾಗ ಒಂದು ಪ್ಲೇಸ್ ತೋರಿಸ್ತೀನಿ. ನಮ್ಮ ಕಾಲೇಜ್ ಬಿಡ್ತು ಇವಾಗ, ಹಾಫ್ ಕ್ಲಾಸ್ ಇದ್ದಿದ್ದು ಅಷ್ಟೇ. ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ಇವತ್ತು. ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ನಮ್ಮ ಕಾಲೇಜ್ಗಿಂತ ಸ್ವಲ್ಪ ಮುಂದೆ. ನೋಡಿ ಗೈಸ್, ಈ ತರ ಇದೆ. ಹೋಗ್ತಾ ಇದೀವಿ. ಅಲ್ಲೊಂದು ಕಲ್ಲಾಕ್ ಬಿಟ್ಟಿದ್ದಾರೆ, ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ಬೇಕು. ಹೋಗೋಣ ಬನ್ನಿ ಗೈಸ್, ತೋರ್ಸಿದ್ ಬನ್ನಿ ಇವಾಗ. ಡೌನ್ ಹೋಗ್ಬೇಕು ಗೈಸ್. ಇಲ್ಲಿ ಅಯ್ಯೋ 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 ಗೈಸ್, ಒಂಥರ ರೋಲರ್ ಕೋಸ್ಟರ್ ಅಲ್ಲಿ ಹೋದಂಗ ಆಗುತ್ತೆ. ಬನ್ನಿ ಇವಾಗ ಒಳಗೆ ಹೋಗೋಣ. ಹೋಗ್ಬೋದು. ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ, ಅದು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಅಲ್ಲಿಗೆ ಮೇಲಿಗೆ ಹೋಗೋಣ ಬನ್ನಿ. ಅಲ್ಲೇನಂತ ಅದಕ್ಕೆ ಏನಂತ, ಅದಕ್ಕೆ ಒಡ್ಡು ಗೈಸ್, ಅದಕ್ಕೆ ಒಡ್ಡು ಅಂತ ಅಂತಾರೆ. ಬನ್ನಿ ನಿಮ್ಗೆ ತೋರಿಸ್ತೀನಿ. ಬಿಸಿಲಲ್ಲಿ ಆಗಲ್ಲ, ನಿಮಗೋಸ್ಕರ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ಈ ಥರ ನಡ್ಕೊಂಡು ಹೋಗ್ಬೋದು. ಇದು ಮೇನ್ ಮಾಡಿರೋದು ವಾಕಿಂಗ್ ಅಂತ, ಬೆಳಗ್ಗೆ. ಸೊ ನಾವು ಹಿಂಗಿಂದ ಹೋಗ್ತಿದ್ದೀವಿ. ಇಲ್ಲ ಹತ್ರನೇ ಅಲ್ವಾ, ಸ್ವಲ್ಪ ಹತ್ರ ಆಗುತ್ತೆ ಅದಕ್ಕೆ. ಗೈಸ್ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಏನಿದು ಚಾರಮಂಡಿ ಇದೆ, ಇಲ್ಲಿ ಇದಿದೆ, ಅಲ್ಲಿ ಜೋಕಾಲಿ ಇದೆ, ಬೆಟ್ಟ. ಒಡ್ಡನ್ನೋದು ಯಾವುದಕ್ಕೆ ಗೊತ್ತಾ ಗೈಸ್? ಬನ್ನಿ ತೋರಿಸ್ತೀನಿ. ಗೈಸ್ ಒಡ್ಡನ್ನೋದು ಇದಕ್ಕೆ ನೋಡಿ ಹೆಂಗಿದೆ ಗೈಸ್. ಇಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲಿ ಒಂದು ಮೊಸಳೆ ಇದೆ. ಇಮ್ಯಾಜಿನ್ ಮಾಡಿ, ಇದೊಂದು ಮೊಸಳೆ ಇದೆ ರಿಯಲ್ ಆಗಿ. ಬಟ್ ಅಲ್ಲಿ ನೋಡಿ, ಅಲ್ಲಿ ಸ್ವಿಮ್ ಮಾಡ್ತಾರೆ. ಮೊಸಳೆ ಇದ್ರೂ ಕೂಡ ಜನ ಎದುರಲ್ಲ. ಎಲ್ಲರೂ ಬಂದು ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡ್ತಿರ್ತಾರೆ. ಅಷ್ಟು ಯಾರು ಎದುರ್ಕೊಳಲ್ಲ. ಮೇಯ್ನ್ ಇಲ್ಲಿ ನಾವು ಬೆಳಗ್ಗೆ ವಾಕಿಂಗ್ ಅಂತ ಬಂದಿದ್ವಿ. ಅಲ್ಲೆಲ್ಲ ಎಕ್ಸಸೈಸ್ ಮಾಡೋ ಟೂಲ್ಸ್ಗಳಿದ್ದಾವೆ. ಇಲ್ಲಿ ಮಕ್ಕಳು ಆಟ ಆಡೋದಿದೆ. ಇವಾಗ ನೋಡಿ ಗೈಸ್, ಈ ಥರ ಇದೆ. ವ್ಯೂ ಕೂಡ ಮಸ್ತ್ ಇದೆ. ಹೋಗೋಣ ಬನ್ನಿ ಗೈಸ್, ಬನ್ನಿ ಇವಾಗ ಮನೆಗೆ ಹೋಗೋಣ. ಸಾಕು, ಇಲ್ಲಿ ಭಾಳ ತಿರ್ಬಾರ್ದು, ಯಾರು ಇಲ್ಲಾಗ. ಇನ್ನೊಂದೇನು ಅಂದರೆ, ಅಲ್ಲಿ ಅವಾಗೆಲ್ಲ ಮಾತಾಡ್ತಿದ್ದು, ಅಲ್ಲೊಬ್ಬ ರಾಕ್ಷಸ ಇದ್ದಾನೆ ನೀರು ಕೆಳಗೆ. ಅಡಿ ಎಷ್ಟೈತೆ ಗೊತ್ತಾಗಿತ್ತು ಇನ್ನು ಗೈಸ್? ಇನ್ನೂ ಗೊತ್ತಿಲ್ಲ ಅದ್ರ ಅಡಿ ಎಷ್ಟಿದೆ, ಏನು ಎಷ್ಟು ಡೀಪ್ ಇದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾರಿಗೂ. ಯಾರು ಇಳಿಯೋಕ್ಕೆ ಹೋಗೂ ಇಲ್ಲ. ಎಷ್ಟೋ ಜನ ಇಳಿದು ಅಲ್ಲಿ ಸತ್ತೋಗಿದ್ದಾರೆ ಕೂಡ. ಸೊ ಜಾಸ್ತಿ ಹೊತ್ತು ಇಲ್ಲಿರೋದು ಬೇಡ, ಹೋಗೋಣ ಬನ್ನಿ ಮನೆಗೆ. ಗೈಸ್ ಇದೆ ನೋಡಿ ನಮ್ಮ ಕಾಲೇಜು, ಶ್ರೀ ರಾಘವೇಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್. ಇದು ಅಡ್ಮಿಷನ್ ಬ್ಲಾಕ್. ಓಕೆ ಗೈಸ್, ಇವಾಗ ನಾನು ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ? ಸೊ ರಿಸಲ್ಟ್ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ದೀನಿ. ಸೊ ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ನಾನು ಪಾಸ್ ಆಗಿದ್ದೀನಿ. ಸೊ ಮತ್ತೆ ಇನ್ನೂ 2 ಇಯರ್ ಇದೆ ನಂದು, ಇನ್ನೂ 2 ವರ್ಷ ಇದೆ, ಅದು ಕೂಡ ಪಾಸ್ ಆಗ್ತೀನಿ.
ನಾನು ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇದೀನಿ ಗೈಸ್. ಈ ಕಡೆ ಬ್ಲಾಗಿಂಗು ಕೂಡ, ಈ ಕಡೆ ಸ್ಟಡಿನೂ ಕೂಡ. ಅದನ್ನ ಬಿಟ್ರೆ ಇದನ್ನ ಬಿಡಕ್ಕಾಗಲ್ಲ, ಇದನ್ನ ಬಿಟ್ರೆ ಅದನ್ನ ಬಿಡಕ್ಕಾಗಲ್ಲ. ಎರಡನ್ನೂ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಇದೆಲ್ಲ ಕಾರಣ ನಮ್ಮ ಅಪ್ಪ ಅಮ್ಮ. ಅವ್ರ ಸಪೋರ್ಟ್ ಇಂದಾನೆ ನನ್ನ ಹತ್ರ ಬ್ಯಾಲೆನ್ಸ್ ಆಗ್ತಾ ಇರೋದು. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ. ಅವ್ರಿಗೆ ಏನ್ ಹೇಳಿದ್ರು ಸಾಲಲ್ಲ ಗೈಸ್. ಅವ್ರು ಮಾತ್ರ ಬಹಳ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಗೈಸ್. ನೀವು ಕೂಡ ಬಹಳ ಹೆಲ್ಪ್ ಮಾಡಿದೀರಾ, ಸಪೋರ್ಟ್ ಮಾಡಿದೀರಾ. ಆ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಇದೇ ರೀತಿ ನನ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.